ದುಡ್ಡು ಕೊಡೋದು, ವ್ಯವಹಾರ ಮಾಡೋದು, ಅವ್ರಿಗೆ ಸಹಾಯ ಮಾಡೋದು, ದುಡ್ಡಿಂದ ಯಾವುದೇ ಸುಖನ ನೀವು ಗಳಿಸಕ್ಕಾಗಲ್ಲ. ಅಥವಾ ತುಂಬಾ ನೀನ್ ಬುದ್ಧಿವಂತಿಕೆ ಇದೆ ಅಂತ ಹೇಳ್ಬಿಟ್ಟು ಸಿಕ್ದವ್ರಿಗೆಲ್ಲ ನೀನ್ ಬುದ್ಧಿ ಹೇಳಕ್ ಹೋದ್ರು ಅದರಿಂದನೂ ಯಾರು ಏನೋ ಬುದ್ಧಿವಂತರು ಆಗ ಚಾನ್ಸ್ ಇಲ್ಲ. ಅದರಿಂದ ಯಾರು ಖುಷಿಯಾಗಿರಲ್ಲ. ಒಂದ್ ಕಡೆ ಅತಿವೃಷ್ಟಿ, ಒಂದ್ ಕಡೆ ಅನಾವೃಷ್ಟಿ, ಒಂದ್ ಕಡೆ ಶೀತ ಮತ್ತೆ ಹಿಮಗಾಳಿ, ಇನ್ನೊಂದ್ ಕಡೆ ಬಿಸಿಲಿನ ಝಳಪು, ಮರಳುಗಾಡು. ಪ್ರಕೃತಿಯ ವೈಶಿಷ್ಟ್ಯನೇ ಹಾಗೆ ಅಲ್ಲ, ಎಲ್ಲಾ ಕಡೆನೂ ಒಂದೇ ರೀತಿಯ ವಾತಾವರಣ ಇರಕ್ ಚಾನ್ಸೇ ಇರಲ್ಲ. ಹಾಗೆ ಮನುಷ್ಯನ ಬದುಕಲ್ಲೂ ಕೂಡ ಎಲ್ಲಾ ಕಾಲಘಟ್ಟದಲ್ಲೂ ಕೂಡ ಕಂಫರ್ಟ್ ಆಗಿ ಮತ್ತೆ ಆರಾಮಾಗಿ ನಾವು ಜೀವನ ಮಾಡ್ಬೇಕು ಅಂತ ಅನ್ಕೊಳೋದು ಒಂದು ಭ್ರಮೆ ಅಷ್ಟೇ. ಒಂದು ಟ್ರಾಜಿಡಿ ಅಥವಾ ಒಂದು ಬಿಟರ್ ಟ್ರೂತ್ ಅಂತೀವಲ್ಲ, ಈ ಕಹಿ ಸತ್ಯ ಏನ್ ಗೊತ್ತಾ, ಮನುಷ್ಯನಿಗೆ ನಿನ್ ಜೀವನ್ ಪೂರಿ ಅಂತ ನೀನು ಏನು ಕಷ್ಟನೇ ಪಡ್ಬೇಡ, ಆರಾಮಾಗಿರುವಂತ ಒಂದು ಅನುಕೂಲವನ್ನ ಮಾಡಿಕೊಟ್ಟು ಅವನಿಗೆ ತಿನ್ನೋದಕ್ಕೆ ಅನ್ನ ಆಗ್ಲಿ ಅಥವಾ ಉಡೋದಕ್ಕೆ ಬಟ್ಟೆ ಆಗ್ಲಿ ಅಥವಾ ಖರ್ಚು ಮಾಡೋದಕ್ಕೆ ಹಣ, ಮನೆ, ಓಡಾಡೋದಕ್ಕೆ ಕಾರು, ಇವೆಲ್ಲ ಮಾಡಿ ಕೊಟ್ಟರು ಕೂಡ ಅವನು ಅಂತರಾಳದಲ್ಲಿ ಮನಸ್ಫೂರ್ತಿಯಾಗಿ ಸಂತೋಷವಾಗಿ ಇರಕ್ಕಾಗತ್ತಾ? ನಾವೆಲ್ಲ ಒಂದು ವಿಷಯ ಮರಿತಾ ಇದೀವಿ. ಏನಪ್ಪಾ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಲೈಫ್. ಅಂದ್ರೆ ನಾವ್ ಏನಕ್ಕೆ ಹುಟ್ಟಿದೀವಿ, ನಾವ್ ಏನಕ್ಕೆ ಜನ್ಮ ತಾಳಿದೀವಿ, ನಾವ್ ಏನ್ ಮಾಡ್ಬೇಕು, ನಾವ್ ಹೇಗಿರ್ಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನ ಕೂಡ ಇದೆಯೋ ಅಥವಾ ಇದ್ದು ಇಲ್ದಂಗೆ ನಟನೆ ಮಾಡ್ತಾ ಇದೀವೋ ಗೊತ್ತಿಲ್ಲ. ಬಹಳ ಜನ ಅನ್ಕೊಂತಾರೆ, ಅಯ್ಯೋ ನನ್ಗೆ ಬಹಳ ಕಷ್ಟ, ಅಯ್ಯೋ ನನ್ ಜೀವನ ಎಲ್ಲ ಬರೀ ಹಿಂಗೆ ಆಗೋಯ್ತು ಅಂತಾರೆ. ಕೆಲವ್ರು ಅನ್ಕೊಂತಾರೆ, ನಾನು ಏನೂ ಸಾಧಿಸ್ಲಿಲ್ಲ, ನಾನು ಏನೋ ಒಂದು ಮಾಡ್ಬೇಕಿತ್ತು, ಯಾಕೋ ಇನ್ನೂ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಅಂತ. ದ ರಿಯಲ್ ಟ್ರೂತ್ ಇಸ್, ಮನುಷ್ಯ ಹುಟ್ಟಿರೋದು ಇದು ಯಾವ್ದು ಮಾಡೋದಕ್ಕೂ ಅಲ್ಲ. ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕು, ಸಕ್ಸಸ್ ಆಗ್ಬೇಕು ಅಂತಕ್ಕೂ ಅಲ್ಲ, ಅಥವಾ ನೀನು ಏನೋ ಒಂದು ಸಾಧನೆ ಮಾಡ್ಬೇಕು, ಒಂದು ದೊಡ್ಡ ಪ್ರಶಸ್ತಿ ತಗೋಬೇಕು, ಜನ ಮನ್ನಣೆ ತಗೋಬೇಕು ಅನ್ನೋದಕ್ಕೂ ಅಲ್ಲ. ಇಟ್ಸ್ ಅ ಸಿಂಪಲ್ ಲಾಜಿಕ್, ಸಿಂಪಲ್ ನಾಲೆಡ್ಜ್ ದಟ್ ಎವ್ರಿ ಒನ್ ಹ್ಯಾಸ್ ಟು ರಿಯಲೈಸ್. ಇತರ ಪ್ರಾಣಿಗಳಂತೆ ನಾವು ಕೂಡ ಸಂತತಿನ ಉತ್ಪನ್ನ ಮಾಡೋದಕ್ಕೆ ಮಾತ್ರ ಈ ಬಯೋಲಾಜಿಕಲ್ ರೀಸನ್ ಇಷ್ಟೇ, ಸಂತಾನೋತ್ಪತ್ತಿ. ನಮ್ಮ ಒಂದು ಸ್ಪೀಶೀಸ್ ಮುಂದಿನ ಜನರೇಷನ್ಗೆ ಏನೋ ಒಂದು ಬಳುವಳಿ ಕೊಟ್ಬಿಟ್ಟು ನಾವು ಹೋಗ್ತಾ ಇರಬೇಕು, ಇಷ್ಟೇ ಲೈಫಿನ ಪರ್ಪಸ್. ಆಯ್ತಪ್ಪ, ಬಂದ ತಕ್ಷಣ ಏನ್ ನಾವು ಸಂತಾನೋತ್ಪತ್ತಿ ರೆಡಿ ಆಗ್ಬಿಡ್ತೀವ? ಇಲ್ಲ, ಅದಕ್ಕೆ ಕಾಲಘಟ್ಟ ಅಂತ ಇರುತ್ತೆ. ಹುಟ್ಟಿದ ಮಗು ಯಾವುದು ಎದ್ದು ಓಡಾಡಲ್ಲ, ಅದಕ್ಕೆ ಒಂದು ಕಾಲಘಟ್ಟ ಅಂತ ಇರುತ್ತಲ್ವಾ. ಸೊ ಕಾಲ ಅನ್ನೋ ಕ್ರಮೇಣ ನಾವು ಬದುಕ್ತಾ ಹೇಗ್ ಬದುಕ್ಬೇಕು ಅಂದ್ರೆ, ಸಾವಿರಾರು ಕೋಟಿ ಒಡೆಯ ಕೂಡ ತನ್ನ ಬದುಕು ನನಗೆ ಬೇಡ ಅನ್ಸಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಷ್ಟೋ ಇನ್ಸಿಡೆಂಟ್ಸ್ ನಾವು ನೋಡಿದೀವಿ. ಅದೇನ್ ತೋರಿಸುತ್ತೆ? ಹಣ ಜೀವನದ ಅತಿ ಮುಖ್ಯ ವಸ್ತು ಅಲ್ಲ. ಬಹಳ ಬುದ್ಧಿವಂತ ಅವನು, ತುಂಬಾ ಜಾಣಾರಿ ಅವನು, ಏನು ಈಸ್ ಲೈಕ್ ಮಾಸ್ಟರ್ ಜೀನಿಯಸ್ ಬ್ರೈನ್ ಅಂತ ಹೇಳ್ತೀವಿ, ಅವನು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಎಷ್ಟೋ ಜನರಿಗೆ ಬುದ್ಧಿ ಹೇಳುವಂತಹ ಒಂಥರ ವಿದ್ವಾನ್ ಅಂತ ಹೇಳ್ತೀವಲ್ವಾ, ಅವರು ಕೂಡ ದುರಂತ ಅಂತ್ಯ ಕಂಡಿರೋದ ನಾವು ನೋಡಿದ್ವಿ. ಸೊ ಯಾಕಪ್ಪ ಇವರೆಲ್ಲ ಹಿಂಗ್ ಮಾಡ್ಕೊಂತ ಇದಾರೆ, ಯಾಕೆ ದುರಂತ ಅಂತ್ಯ ಆಗ್ತಾ ಇದೆ ಅಂತ ನಾವು ಒಮ್ಮೆ ಒಂದು ಸಣ್ಣ ಒಂದು ಕಿಂಡಿಯಿಂದ ನಾವು ಜ್ಞಾನದ ಕಡೆಗೆ ನೋಡಿದಾಗ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಅವ್ರು ಯಾರು ತಮ್ಮ ಅಂತರಾಳದಲ್ಲಿ ಸುಖವಾಗಿದ್ದಿಲ್ಲ. ಅವ್ರಿಗೆ ಏನೋ ಒಂದು ಹಸಿವು ಇದ್ದೇ ಇರುತ್ತೆ, ಏನೋ ಒಂದು ಪಡಿಬೇಕು ಅಂತ ಹೇಳಿ ಇರೋದು ಕರೆಂಟ್ ಪ್ರೆಸೆಂಟ್ ಸಿನಾರಿಯೋ ಇರುತ್ತಲ್ಲ, ಪ್ರೆಸೆಂಟ್ ಟೈಮ್, ವರ್ತಮಾನ ಕಾಲದಲ್ಲಿ ಅವರು ಏನ್ ಅನುಭವಿಸ್ಬೇಕೋ ಅದನ್ನ ಅನುಭವಿಸದೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಒಂದು ಗಾದೆ ಇದೆ ಗೊತ್ತಾ, ಹಳ್ಳಿ ಕಡೆ, ವಯಸ್ಸಲ್ಲಿದ್ದಾಗ ಏನ್ ಕಿಸಿತೀಯೋ ಕಿಸ್ಬಿಡು, ಇನ್ ವಯಸ್ಸಾದ್ಮೇಲೆ ಕಿಸಿಬೇಕು ಅಂದ್ರೂ ಕೂಡ ನಿನ್ನ ಕಿಸಿಯಕ್ ಆಗಲ್ಲ. ಅಂದ್ರೆ ನಮ್ಮ ದೇಹ ಅದಕ್ಕೆ ಅನುಮತಿ ಕೊಡಲ್ಲ, ಆಗೋದೇ ಇಲ್ಲ ನಮ್ಮ ಕೈಲಿ. ಕಾಲ ಇದ್ದಾಗ ನಾವು ಏನ್ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡದೇ ಇದ್ರೆ, ನಾವು ಕಾಲ ಮಿಂಚೋದ್ಮೇಲೆ ಮತ್ತೆ ನಾವು ಆ ಕೆಲಸ ಮಾಡಕ್ ಆಗಲ್ಲ. ಕಷ್ಟಗಳು ಬರ್ತವೆ, ಏನಕ್ಕೆ ಕಷ್ಟ ಬರ್ತವೆ, ರೀಸನ್ಸೇ ಇಲ್ಲ. ಕಷ್ಟ ಯಾಕೆ ಬರ್ತವೆ ಅಂತ ನಾವು ಹಿಂದೆ ಹುಡ್ಕೊಂಡು ಹೋಗಕ್ ಹೋದ್ರೆ ನಮ್ಗೆ ಶತಮಾನಗಳ ಗಟ್ಟಲೆ ಬೇಕು ನಾವು ಅನಲೈಸ್ ಮಾಡಿ ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ. ಎಂತದೇ ಒಂದು ಸನ್ನಿವೇಶ ಬರಲಿ, ನಗುತ್ತಾ ಅದನ್ನ ಸ್ವೀಕಾರ ಮಾಡಿ. ಈಗ ಪ್ರವಾಹ ಬಂದು ಭೂಮಿನೆಲ್ಲ ಒಂಥರ ಈ ಫಲವತ್ತಾದ ಭೂಮಿ, ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿ ನಾಶ ಮಾಡುತ್ತೆ ಅಂತ ನಾವು ಅನ್ಕೊಂತೀವಲ್ವಾ, ಆಕ್ಚುಲಿ ಅದು ಟೆಂಪ್ರರಿ ಲಾಸ್ ಅಷ್ಟೇ. ಪ್ರವಾಹ ಬಂದ ಮೇಲೆ ಭೂಮಿ ಇನ್ನಷ್ಟು ಫಲವತ್ತತೆಗೊಳ್ಳುತ್ತೆ, ಅದು ಪರ್ಮನೆಂಟ್ ಎಫೆಕ್ಟ್. ಅದು ಅರ್ಥ ಆಯ್ತಾ? ನಮ್ಮ ಜೀವನದಲ್ಲೂ ಕೂಡ ಕಷ್ಟಗಳು ಬರ್ತಾ ಇದಾವೆ ಅಂದ್ರೆ, ಸುರಿಗಳು ಏನು ಕೊಚ್ಕೊಂಡು ಹೋಗ್ತಾ ಇದೆ ಸರ್, ನನ್ಗೆ ನಿಂತ್ಕೊಳಕ್ ಆಗ್ತಿಲ್ಲ ಸರ್, ನನಗೆ ಬಟ್ಟೆ ಹಾಕೊಳಕ್ ಆಗ್ತಿಲ್ಲ ಸರ್, ನನ್ಗೆ ಅಷ್ಟು ಯೋಚನೆ ಸರ್, ನನಗೆ ಏನ್ ಸರ್ ಏನ್ ಈ ತರ ಅನ್ಕೊಂತೀವಿ ನಾವು. ಪ್ರವಾಹನೇ ಅನ್ಕೊಳ್ಳಿ, ಅದು ಬಂದಾಗ ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ, ಅಂದ್ರೆ ನಗು ಮುಖದಿಂದ ಅದನ್ನ ಎದುರಿಸಿ, ಏನೂ ಆಗಲ್ಲ ಸರ್, ಆಫ್ಟರ್ ಆಲ್ ಲಾಸ್ಟ್ ಫೈನಲ್ ಏನು ಸರ್, ನಾವು ಪ್ರಾಣ ಹೋಗ್ಬೋದಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಏನೂ ಆಗಲ್ಲ. ಎಲ್ಲಾನು ಒಂದು ಹಂತದಲ್ಲಿ ನೀವು ಭದ್ರವಾಗಿ ನಿಂತ್ಕೊಂಡ್ಬಿಟ್ರೆ, ಆ ಒಂದು ಕಾಲ ಅಂತೀವಲ್ಟ, ಆ ಪ್ರವಾಹದ ಕಾಲ ಅಂತೀವಲ್ಲ, ಆ ಘಟ್ಟ ಅದು ಸರಿದೋದ್ಮೇಲೆ ನಿಮ್ಮ ಮನಸ್ಸು ಒಂಥರ ನಿರಾಳ ಆಗುತ್ತೆ, ಮತ್ತೆ ನಿಮಗೆ ಒಂದು ಒಳ್ಳೆ ದಾರಿ ಕಾಣಿಸುತ್ತೆ. ನಾನಾಗಲೇ ಹೇಳ್ದಂಗೆ ಬಹಳಷ್ಟು ಶ್ರೀಮಂತರು ಸಾಯ್ತಾರೆ ದುರಂತ ಅಂತ್ಯ, ಬುದ್ಧಿವಂತರು ಸಾಯ್ತಾರೆ ದುರಂತವಾಗಿ. ಸೊ ಇವೆಲ್ಲ ನಾವು ನೋಡಿದಾಗ ಏನಿಸುತ್ತೆ, ಹಣ ಅಥವಾ ಬುದ್ಧಿವಂತಿಕೆ ಅಥವಾ ಜನಪ್ರಿಯತೆ, ಇವು ಯಾವುದು ಕೂಡ, ಎಷ್ಟು ಜನ ಜನಪ್ರಿಯ ಕಲಾವಿದರು ದುರಂತ ಅಂತ್ಯ ಕಂಡಿಲ್ಲ, ಎಷ್ಟು ಜನ ಜನಪ್ರಿಯ ನಾಯಕರು ದುರಂತ ಅಂತ್ಯ ಕಂಡಿಲ್ಲ. ಇವ್ಯಾವುದನ್ನು
ದೇ ಆರ್ ನಾಟ್ ದ ಪರ್ಪಸ್ ಆಫ್ ಅವರ್ ಲೈಫ್. ತಿಳ್ಕೊಳ್ಳಿ, ನೀವು ಒಂದು ದಿನನ ನೀವು ಆರಾಮಾಗಿ ಒಂದು ಯೋಚನೆ ಇಲ್ದಿರ ಸುಖವಾಗಿ ಊಟ ಮಾಡಿ ನೆಮ್ಮದಿಯ ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೇ ನೀವು ನಿಮ್ಮ ಪರ್ಪಸ್ ಆಫ್ ಲೈಫ್ ಅಷ್ಟೇ. ದಟ್ ಈಸ್ ವಾಟ್ ಯು ಕಾಲ್ ಸಕ್ಸಸ್ಫುಲ್ ಲೈಫ್. ಈ ಜೀವನನ ನಾವು ಹಣದಿಂದನೂ ಕೊಂಡ್ಕೊಳಕ್ಕಾಗಲ್ಲ, ಈ ಸುಖನ ನಾವು ಯಾವ ಬುದ್ಧಿವಂತಿಕೆಯಿಂದನೂ ಕೊಂಡ್ಕೊಳಕ್ಕಾಗಲ್ಲ. ಅತಿ ಬುದ್ಧಿವಂತಿಕೆ ಆಗ್ಬಿಟ್ರೆ ಅವನು ಕೂಡ ಆರಾಮಾಗಿರಕ್ಕಾಗಲ್ಲ ರೀ, ಏನೇನೋ ಯೋಚನೆ ಮಾಡ್ತಿರ್ತಾನೋ. ಕೆಲವು ಸಲ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತೀವಿ. ಅಂದ್ರೆ ನಮಗೆ ಬಹಳ ಗೊತ್ತಿರೋದು ಒಳ್ಳೇದಲ್ಲ. ಯಾವುದೇ ಆಗ್ಲಿ ಅತಿಯಾಗಿರೋದು ಅದು ಒಳ್ಳೇದಕ್ಕಲ್ಲ. ಓಕೆ, ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ವಾಂಟ್ ಟು ಸೇ ಒನ್ ಪಾಯಿಂಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯುವರ್ ಪರ್ಪಸ್. ದಟ್ಸ್ ಆಲ್. ದ ಬಯಾಲಜಿಕಲ್ ಪರ್ಪಸ್, just like other animals, human beings are just born to reproduce and then go. ಏನೋ ಕಡ್ದು ನಾನು ಇಲ್ಲಿ ನನ್ನ ಒಂದು ಶಾಸನ ಹಾಕ್ಬೇಕು ಇತಿಹಾಸದಲ್ಲಿ ಏನ್ರಿ ಇರ್ತೀರಾ? 100 ವರ್ಷದವರೆಗೂ ನಿಮ್ ಹೆಸರು ಯಾರಾದ್ರೂ ಹೇಳ್ತಾರೇನ್ರಿ? ಹಬ್ಬ ಅಂದ್ರೆ ನಿಮ್ ತಿಥಿ ಮಾಡೋವರೆಗೂ ನಿಮ್ ಮಕ್ಳು ನಿಮ್ ಹೆಸರು ಗೊತ್ತಿರ್ತಾರೆ, ಆಮೇಲೆ ಮೊಮ್ಮಕ್ಳಿಗೂ ಕೂಡ ಗೊತ್ತಿರಲ್ಲ ನೀವ್ ಯಾರು ಅಂತ. ಆಯ್ತಾ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಹೆಸರು ಮಾಡ್ಬೇಕು ಆ ಪ್ರಮೇಯಿಂದ ಆಚೆ ಬನ್ನಿ. ನಗುತ್ತಾ ಇತರರ ಹತ್ರ ನಗಿಸ್ಕೊಂಡು ಯಾರಾದ್ರೂ ನಿಮ್ ಹತ್ರ ಬಂದ್ರೆ ಅವರು ಕೂಡ ಎನ್ಲೈಟನ್ ಆಗ್ಬೇಕು, ಅಂದ್ರೆ ಅವರು ನಗುತ್ತಾ ಹೋಗ್ಬೇಕು. ಆತರ ನೀವು ಬದುಕಿ. ಇಷ್ಟೇ ಜೀವನ. ಅರ್ಥ ಆಯ್ತಾ? ದಯವಿಟ್ಟು ಆದಷ್ಟು ಮಟ್ಟಿಗೆ ನಾವು ವರ್ತಮಾನದಲ್ಲಿ ನಗ್ನಗ್ತಾ ಜೀವನ ನಡೆಸಿ ನಾವು ಬಂದಿರೋ ಉದ್ದೇಶನ ಪೂರೈಸಿ ಹೋಗ್ತಾ ಇರೋದಷ್ಟೇ ಮುಖ್ಯ. ಓಕೆ.